ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಬಹಳ ದಿನ ಆಯಿತು, ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಕೇಳ್ತಾನೆ ಇದ್ರಿ, ನನ್ನ ಇನ್ಸ್ಟಾಗ್ರಾಮ್ನಲ್ಲಿ DM ಆಗಿರ್ಬೋದು ಮತ್ತು ಕಮೆಂಟ್ ಸೆಕ್ಷನಲ್ಲೂ ಕೂಡ ಕಮೆಂಟ್ ಹಾಕ್ತಾ ಇದ್ರಿ, ಯಾಕೆ ಪೂಜಾ ವ್ಲಾಗ್ ಮಾಡ್ತಾ ಇಲ್ಲ, ವೆಯ್ಟ್ ಮಾಡ್ತಿರ್ತೀವಿ ಅಂತ. ನನಗೂ ತುಂಬ ಇಷ್ಟ ವ್ಲಾಗ್ ಮಾಡೋಕ್ಕೆ. ನನ್ನ ವ್ಲಾಗಿಂಗ್ ಗೊತ್ತೇ ಇದೆ, ಆಲ್ಮೋಸ್ಟ್ ಹೋಮ್ ವ್ಲಾಗಿಂಗೇ ಮಾಡ್ತೀನಿ ನಾನು. ಹೊರಗಡೆ ತೋರಿಸೋದಾಗಿರ್ಬೋದು, ನಾವು ಹೊರಗಡೆ ಹೋಗೋದನ್ನು ತೋರಿಸೋದಾಗಿರ್ಬೋದು, ಮತ್ತು ನನ್ನನ್ನು ಬಿಟ್ಟು ಬೇರೆ ಮನೇಲಿರುವಂಥವ್ರನ್ನ ತೋರಿಸೋದಾಗಿರ್ಬೋದು, ಅದೆಲ್ಲ ಮಾಡೋದೇ ಇಲ್ಲ. ಕಂಪ್ಲೀಟ್ ಹೋಮ್ ವ್ಲಾಗಿಂಗ್ ಆಗಿರುತ್ತೆ. ಸೊ ನಿಮಗೂ ಕೂಡ ಸೇಮ್ ರಿಪೀಟೆಡ್ ಅದೇ ಮಾರ್ನಿಂಗ್ ರೂಟೀನ್, ಅದೇ ಪೂಜೆ, ಅದೇ ರಂಗೋಲಿ, ಇದೇ ಥರ ಇರುತ್ತೆ. ನಿಮಗೂ ಕೂಡ ಬೋರ್ ಆಗುತ್ತೆ. ಒಂದಿಬ್ಬರು 3 ಜನ ಹೇಳಿದ್ರಿ, ನಿಮ್ಮ ವ್ಲಾಗ್ ಅಂದರೆ ಒಂದಿಷ್ಟು ಇರುತ್ತೆ ಅನ್ನೋ ಥರ. ಸೊ ಅದಕ್ಕೆ ನಿಮಗೂ ಕೂಡ ಬೋರ್ ಆಗಬಾರ್ದು, ಸೇಮ್ ಅದೇ ರೂಟೀನ್ ಥರ ಆಗಿಬಿಡುತ್ತೆ, ಅದೇ ಅಡುಗೆ ಥರ ಚೆನ್ನಾಗಿರೋದಿಲ್ಲ ಅಂತ ನಾನೇ ಸ್ವಲ್ಪ ಹೋಲ್ಡ್ ಮಾಡಿದ್ದೆ. ಮತ್ತು ಇವಾಗ ಅಟ್ಲೀಸ್ಟ್ ವಾರಕ್ಕೆ 1 ಅಥವಾ 2 ಆದ್ರೂ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೋ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವ. ಸೊ ಹಾಗಾಗಿ ನಾನು ಮಾಡ್ತಿದ್ದೀನಿ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಹಾಗೆ ಇವತ್ತು ಭಾನುವಾರ ಬೆಳಗ್ಗೆ, ಇದೇನಿದು ಭಾನುವಾರ ಬೆಳಗ್ಗೆ ಇಷ್ಟು ಬೇಗ ಎದ್ಬಿಟ್ಟಿದ್ದಾರೆ ಪೂಜಾ ಅಂತ ಅನ್ಕೋಬೋದು. ಬೇಗ ಅಂತ ಏನೂ ಇಲ್ಲ, ಆಲ್ಮೋಸ್ಟ್ ಒಂದು 6 o'clock ಅಷ್ಟಾಗಿತ್ತು. ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವತ್ತು ಸ್ವಲ್ಪ ಪೂಜೆ ಎಲ್ಲ ಇತ್ತು, ಬೆಳಗ್ಗೆನೇ ಪೂಜೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಆದ್ರೂ ಕೂಡ ಕೆಲವೊಂದು ರೊಟೀನ್ ಹಾಗೇ ಇರುತ್ತೆ. ಇವತ್ತು ಆಚೆ ಹೋಗೋದು ಯಾವ ಪ್ಲ್ಯಾನ್ ಕೂಡ ಇರಲಿಲ್ಲ. ಇವಾಗ ಮದುವೆ ಸೀಸನ್ ಇದ್ದಿದ್ದ ಕಾರಣ ಪ್ರತಿ ಸಂಡೇ ಏನಾದ್ರೂ ಒಂದು ಫಂಕ್ಷನ್ಸ್ ಅಂತೂ ಇದ್ದೇ ಇರೋದು, ಇದೇ ಸಂಡೇ ಫ್ರೀ ಇರೋದು. ಸೊ ಹಾಗಾಗಿ ಮನೇಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಎಲ್ಲ ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಯೂಶ್ವಲ್ ಆಗಿ ಲೇಟ್ ನೈಟಲ್ಲಿ ಸ್ವಲ್ಪ ಕೆಲಸ ಮಾಡ್ತಿರ್ತೀವಿ, ಹಾಗೆಯೇ ಲ್ಯಾಪ್ಟಾಪ್ ಇಟ್ಬಿಟ್ಟಿರ್ತೀವಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮನೆಯೆಲ್ಲ ಗುಡಿಸಿ ಒರೆಸಿ ಧೂಳೆಲ್ಲನೂ ತೆಗೆದು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನೋ ಥರ. ಅದು ಸಂಡೇ ಆಗಿರಲಿ, ಮಂಡೇ ಆಗಿರಲಿ, ಯಾವ ವಾರ ಆಗಿರಲಿ, ಮನೆ ನೀಟಾಗಿದ್ದರೆ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾರಲ್ವ, ಆ ಥರ. ಹಾಗೆ ಈ ಧೂಪದ ಸ್ಮೆಲ್ ಕೂಡ ಅಷ್ಟೇ, ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಬಹಳಷ್ಟು ಜನ ಹೇಳ್ತಿರ್ತೀರ ಡೈಲಿ ಧೂಪ ಹಾಕಬಾರ್ದು ಅಂತ, ಆದರೂ ಒಂದು ಪುಟ್ಟು ಸ್ಟಿಕ್ ಇರುತ್ತಲ್ವ, ಅದನ್ನು ಹಾಕಿದ್ರೆ ಮನಸ್ಸು ಮತ್ತು ಮನೆ ಎರಡೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಹಾಕ್ತಾ ಇರ್ತೀವಿ. ಹಾಗೆ ವೆರಿ ಫಸ್ಟ್ ನಾನು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಆ್ಯಪಲ್ ಸೈಡರ್ ವಿನೆಗರ್ ಕುಡಿತೀನಿ ಅಂತ ಬಹಳಷ್ಟು ಜನಕ್ಕೆ ಗೊತ್ತು. ಹಾಗೆ ಬಹಳಷ್ಟು ಜನ ಯಾವ್ದು ಕುಡಿತೀರಾ, ಹಾಗೆ ಅದ್ರ ಬೆನಿಫಿಟ್ಸ್ ಎಲ್ಲ ಏನು, ವೆಯ್ಟ್ ಲಾಸ್ ಎಲ್ಲ ಮಾಡುತ್ತಾ ಅಂತ ಕೇಳ್ತಿರ್ತೀರಾ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ನಾನು ಯೂಸ್ ಮಾಡ್ತಾ ಇರೋದು ಡಿಸಾನೋ ಆ್ಯಪಲ್ ಸೈಡರ್ ವಿನೆಗರ್ ವಿತ್ ಮದರ್ ಆಫ್ ವಿನೆಗರ್. ಇದು 100% ನ್ಯಾಚುರಲ್ ಫೈನೆಸ್ಟ್ ಕ್ವಾಲಿಟಿ ಹಿಮಾಲಯನ್ ಆ್ಯಪಲ್ಸಿಂದ ಸೋರ್ಸ್ ಮಾಡಿರ್ತಾರೆ. ಇದನ್ನು ಆ್ಯಪಲ್ ಜ್ಯೂಸಿಂದನೇ ಮಾಡಿರ್ತಾರೆ, ಹಾಗೆ ಕಾನ್ಸಂಟ್ರೇಟ್ ಎಲ್ಲ ಯೂಸ್ ಮಾಡಿರೋದಿಲ್ಲ. ಹಾಗೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ತುಂಬ ಬೆನಿಫಿಷಿಯಲ್ ಇದೆ ಇದು ವೆಯ್ಟ್ ಲಾಸ್ಗೆ. ನೋ ಆ್ಯಡೆಡ್ ಕಲರ್ಸ್ ಹಾಗೆ ಪ್ರಿಸರ್ವೇಟಿವ್ಸ್ ಕೂಡ ಹಾಕಿರೋದಿಲ್ಲ. ರಾ, ಅನ್ಫಿಲ್ಟರ್ಡ್ ಹಾಗೆ ಅನ್ಡೈಲ್ಯೂಟೆಡ್ ಮದರ್ ವಿನೆಗರ್ ಆಗಿರುತ್ತೆ. ರಿಚ್ ಇನ್ ಆಂಟಿ ಆಕ್ಸಿಡೆಂಟ್, ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್, ಬೈಫ್ಲೇವೋನೈಡ್ಸ್, ಆಸಿಟಿಕ್ ಆಸಿಡ್ ಆ್ಯಂಡ್ ಎನ್ಸೈಮ್ಸ್. ಓವರ್ ಆಲ್ ನಮ್ಮ ಹೆಲ್ತ್ ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಸಿಗ್ನಿಫಿಕೆಂಟ್ ಬೆನಿಫಿಟ್ಸ್ ಕೊಡುತ್ತೆ. ಲೋವರ್ ಬ್ಲಡ್ ಶುಗರ್ನ ಮೇಂಟೈನ್ ಮಾಡುತ್ತೆ. ರಿಚ್ ಇನ್ ಹ್ಯಾಂಡ್ಸಿಮ್ಸ್ ಮತ್ತು ಪೊಟ್ಯಾಷಿಯಮ್ ಆಗಿರ್ಬೋದು. ಸ್ಕಿನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಹಾಗೆ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡಿ ನಮ್ಮ ಇಮ್ಯುನಿಟಿನೂ ಕೂಡ ಇಂಪ್ರೂವ್ ಮಾಡುತ್ತೆ. ಇದನ್ನು ಕುಡಿಯೋದಕ್ಕಷ್ಟೇ ಅಲ್ಲದೆ ಸ್ಕಿನ್ ಕೇರ್ಗೆ ಮತ್ತು ಹೇರ್ ಕೇರ್ಗೂ ಸಹ ಬಳಸ್ಕೋಬೋದು. ಸ್ಯಾಲಡ್ಗೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ತೀವಲ್ವ, ಅಂದರೆ ಒಂಥರ ಸಾಸ್ ಎಲ್ಲ ಮಾಡ್ಕೋತೀವಲ್ವ, ಅದಕ್ಕೂ ಸಹ ಬಳಸ್ಕೋಬೋದು. ಓವರ್ ಆಲ್ ಹೇಳಬೇಕು ಅಂತಂದರೆ ಹೆಲ್ತ್ಗೆ ತುಂಬಾ ಬೆನಿಫಿಷಿಯಲ್ ಆಗಿರುವಂಥ ಈ ಡಿಸಾನೋ ಆ್ಯಪಲ್ ಸೈಡರ್ ವಿನೆಗರ್ನ ನೀವು ಕೂಡ ತೊಗೋಬೋದು. ವೆಯ್ಟ್ ಲಾಸ್ ಆಗ್ಬೋದು, ಇಮ್ಯುನಿಟಿನ ಬೂಸ್ಟ್ ಮಾಡಿಕೊಂಡು ಹೆಲ್ತ್ನ ನಾವು ಕಂಟ್ರೋಲಿಗೆ ತೊಗೋಬೋದು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ಸ್ವಲ್ಪ ವಾರ್ಮ್ ವಾಟರ್ಗೆ ಈ ಆ್ಯಪಲ್ ಸೈಡರ್ ವಿನೆಗರ್ನ ಹಾಕಿ ಸಿಪ್ ಬೈ ಸಿಪ್ ಕುಡಿಬೇಕು. ಇದನ್ನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ವಾರ್ಮ್ ವಾಟರ್ಗೆ 1 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಕುಡಿಬೇಕು. ಒಂದು ಸ್ವಲ್ಪ ಒಗ್ರೊಗ್ರು ಅಂತ ಅನ್ನಿಸ್ಬೋದು, ಬಟ್ ಹೆಲ್ತ್ಗೆ ಒಳ್ಳೆಯದಲ್ವ, ಸೊ ಹಾಗಾಗಿ ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ. ಹಾಗೆ ಬೆಳಗಿನ ತಿಂಡಿಗೋಸ್ಕರ ಸಿಂಪಲಾಗಿ ಬಿಸಿಬೇಳೆ ಬಾತನ್ನ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಮನೆಯಲ್ಲೇ ಬಿಸಿಬೇಳೆ ಬಾತ್ ಪೌಡರ್ನ ಮಾಡಿಕೊಂಡು. ಬಹಳಷ್ಟು ಜನ ಗೊತ್ತು, ಆಲ್ಮೋಸ್ಟ್ ನಾನು ಪ್ರತಿಯೊಂದು ಮಸಾಲೆನೂ ಕೂಡ ಮನೆಯಲ್ಲೇ ಮಾಡ್ಕೋತೀನಿ. ಕೆಲವೊಂದಷ್ಟು ಮಸಾಲೆಗಳನ್ನ ಹೊರಗಡೆಯಿಂದ ತರಿಸ್ಕೋತೀನಿ. ಆದರೆ ಬಿಸಿಬೇಳೆ ಬಾತ್, ಪುಳಿಯೋಗರೆ ಪೌಡರ್
ಮತ್ತು ಈ ವಾಂಗಿಬಾತ್ ಮಸಾಲ ಪ್ರತಿಯೊಂದನ್ನು ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದು. ಇವಾಗ 3 ಅಕ್ಕಿಗೆ ಅದ್ರ ಅರ್ಧದಷ್ಟು ಬೇಳೆನ ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಸ್ವಲ್ಪ ಜಾಸ್ತಿ ಗಟ್ಟಿ ಆಗೋದಾಗಿರ್ಬೋದು, ಇಲ್ಲ ಸ್ವಲ್ಪ ಅನ್ನ ಥರನೇ ಅನಿಸೋದು ಆ ಥರ ಎಲ್ಲ ಇಲ್ಲ. ನೀವು ಸಮ ಪ್ರಮಾಣದಲ್ಲೂ ಕೂಡ ತೊಗೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವ್ರಿಗೆ ಬೇಳೆ ಜಾಸ್ತಿ ಆಯಿತು ಗಟ್ಟಿ ಆಗಿಬಿಡುತ್ತೆ ಅಂತ ಅನಿಸಿದ್ರೆ 1:2 ರೇಷಿಯೋದಲ್ಲೂ ಸಹ ತೊಗೋಬೋದು. ಮೊದಲಿಗೆ ಅಕ್ಕಿ ಮತ್ತು ಬೇಳೆನ ತೊಳೆದಿಟ್ಕೊಂಡು ಕುಕ್ಕರ್ಗೆ ಹಾಕಿ ಅದನ್ನು ಕಾಯಲಿಕ್ಕೆ ಇಟ್ಕೊಂಡಿರ್ತೀನಿ. ಆ ಗ್ಯಾಪ್ನಲ್ಲಿ ಇಲ್ಲಿ ತರಕಾರಿನೆಲ್ಲ ಕಟ್ ಮಾಡ್ಕೋಬೋದು. ಆಲ್ರೆಡಿ ಒನ್ ಟೈಮ್ ವಾಶ್ ಮಾಡಿ ಇಟ್ಕೊಂಡಿರ್ತೀನಿ ಸಮ್ಟೈಮ್ಸ್ ತರಕಾರಿನೆಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ನೀರಿಗೆ ಹಾಕಿ ತೊಳೆಯೋದು. ಇನ್ ಕೇಸ್ ಏನಾದ್ರೂ ಮೊದಲೇ ನೀಟಾಗೆಲ್ಲ ಕ್ಲೀನ್ ಮಾಡಿ ಸ್ಟೋರ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ನಿಂಬೆಹಣ್ಣಿನ ರಸ ಎಲ್ಲ ಹಾಕಿ ವಾಶ್ ಮಾಡ್ಕೋತೀನಿ. ಆಲ್ರೆಡಿ ಸ್ವಲ್ಪ ನೀಟಾಗಿ ವಾಶ್ ಮಾಡಿಟ್ಟಿದ್ದೆ. ಸೊ ಡೈರೆಕ್ಟಾಗಿ ವಾಟರ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಬಿಡ್ಬೋದು. ನಾನು ಜಾಸ್ತಿ ಬಿಡ್ತೀನಿ, ಬಟ್ ಟೈಮ್ ಇಲ್ಲ ಅಂತಂದಾಗ ಡೈರೆಕ್ಟಾಗಿಯೇ ಬಳಸ್ಕೊಂಬಿಡ್ತೀನಿ. ಕ್ಯಾರೆಟ್ ಮೇಲ್ಗಡೆ ಎಲ್ಲ ಸ್ವಲ್ಪ ಮಣ್ಣು ಥರ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ, ಅದಕ್ಕೋಸ್ಕರ ಒಂದು ಲೇಯರ್ ತೆಗೆದೇ ಬಿಡ್ತೀನಿ. ಇನ್ನು ಬೀನ್ಸ್ ವಿಚಾರಕ್ಕೆ ಬಂದರೆ ನಾಟಿ ಬೀನ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ, ಸ್ವಲ್ಪ ಫೈಬರ್ ಎಲ್ಲ ಜಾಸ್ತಿ ಸಿಗುತ್ತೆ. ಆದರೆ ಈ ಬಿಸಿಬೇಳೆ ಬಾತ್ಗೆ ನಾರು ಥರ ಇದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಚೆನ್ನಾಗೂ ಕೂಡ ಅನಿಸಲ್ಲ. ನಾರು ಇಲ್ಲದೆ ಇರೋದು ಬೀನ್ಸ್ ಬರುತ್ತಲ್ವ, ಅಂದರೆ ನಾರು ತೆಗೆದೇ ಇರೋದು ಆ ಥರ ಬೀನ್ಸ್ ಆದರೆ ಚೆನ್ನಾಗಿರುತ್ತೆ. ಅದು ಆ್ಯಕ್ಚುಲಿ ಹ್ಯಾರಿಕಾಟ್ ಅಂತ ಏನೋ ಹೇಳ್ತಾರಲ್ವ, ಆ ಬೀನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಬೀನ್ಸ್ ಮತ್ತು ಕ್ಯಾರೆಟ್ನ ಇದ್ರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದು ಫ್ರೋಝನ್ ಆಗಿರುತ್ತೆ. ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ, ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಬೇಕು ಹಸಿ ಬಟಾಣಿಯಿಂದ. ಹಸಿ ಬಟಾಣಿ ಹಾಕಿದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2-3 ವಿಷಲ್ ಕೂಗಿಸ್ಕೋಬೇಕು. ಅಷ್ಟರಲ್ಲಿ ಬಿಸಿಬೇಳೆಬಾತ್ ಪೌಡರ್ನ ಮಾಡ್ಕೋತಾ ಇದ್ದೀನಿ. ತುಂಬ ಸರಿ ಶೇರ್ ಮಾಡಿದ್ದೀನಿ ಬಿಸಿಬೇಳೆಬಾತ್ ಪೌಡರ್ ಮಾಡ್ಕೊಳ್ಳೋದು. ಅಂದರೆ ಮೇಯ್ನ್ ಮಸಾಲೆಗಳೇನು ಅಂತಂದರೆ ಈ ಜಾಪತ್ರಿ ಬರುತ್ತೆ ಅಲ್ವಾ, ನಾನು ತೋರಿಸ್ದೆ ನೋಡಿ, ಒಂಥರ ಚಕ್ಕೆ ಥರ ಇತ್ತು ನೋಡಿ, ಅದು ಜಾಪತ್ರಿ. ಸ್ವಲ್ಪ ಕೇಸರಿ ಕಲರ್ ಇತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಬಿಸಿಬೇಳೆಬಾತ್ ಪೌಡರ್ ಮಾಡ್ಕೊಳ್ಳೋವಾಗ ಅದ್ರ ಫ್ರೇಗ್ರೆನ್ಸ್ ಮತ್ತು ಫ್ಲೇವರ್ ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಅಬ್ಸರ್ವ್ ಮಾಡಿ, ಬಹಳಷ್ಟು ಜನಕ್ಕೆ ಅದು ಇಷ್ಟನೇ ಆಗೋದಿಲ್ಲ. ಅಂದರೆ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಸ್ವಲ್ಪ ಜಾಸ್ತಿ ಮಸಾಲೆ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಯೂಶ್ವಲಾಗಿ ಆಲ್ಮೋಸ್ಟ್ ನಾನು 3-4 ಸರಿ ಆದ್ರೂ ಬಿಸಿಬೇಳೆಬಾತ್ ಪೌಡರ್ ಮನೆಯಲ್ಲೇ ಮಾಡ್ಕೊಳ್ಳೋದನ್ನು ತೋರಿಸಿದೆ. ಸೊ ಹಾಗಾಗಿ ಇವಾಗ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಬಿಸಿಬೇಳೆಬಾತ್ ಪೌಡರ್ ಕೂಡ ರೆಡಿ ಆಯಿತು. ಇವಾಗ ಏನಿದೆ ಈ ಅನ್ನ, ಬೇಳೆ, ತರಕಾರಿ ಎಲ್ಲ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅನ್ನ ಮತ್ತು ಬೇಳೆ ಎಲ್ಲ ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಬಿಸಿಬೇಳೆಬಾತ್ ಪೌಡರ್ನ ಹಾಕಿ ಹಾಗೆ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುದಿಸ್ಕೊಂಡ್ಬಿಡ್ತೀನಿ. ಕೊನೆಯಲ್ಲಿ ಈರುಳ್ಳಿ, ಟೊಮ್ಯಾಟೊ ಮತ್ತು ಸ್ವಲ್ಪ ಗೋಡಂಬಿ, ಕಡಲೆಕಾಯಿ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕಿ ಒಗ್ಗರಣೆನ ಕೊಟ್ಕೊಂಡು ಇದರೊಳಗಡೆ ಸೇರಿಸ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಜಾಸ್ತಿ ಇರಬೇಕು. ಬೆಲ್ಲ ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಒಗ್ಗರಣೆ ಅಂತ ಹೇಳಿದೆ ಅಲ್ವಾ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋದಷ್ಟೇ. ಬೇಕು ಅಂದರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.